ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಗೂಂಡಾಗಿರಿ ಹೆಚ್ಚಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಹೆಸರುಘಟ್ಟ ಹೋಬಳಿ ಚನ್ನಸಂದ್ರದ ಸರ್ವೆ ನಂಬರ್ 24ರಲ್ಲಿ ಸುಮಾರು 24 ಎಕರೆ ಸರ್ಕಾರಿ ಗೋಮಾಳ ಭೂಮಿಯನ್ನು ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಬಡಜನರಿಗೆ ತಲಾ 30 ಕುಂಟೆ ನೀಡಿದ್ದಾರೆ. ಆದರೆ ಈ ಜಾಗಕ್ಕೆ ಅದೇ ಗ್ರಾಮದ ಈರಣ್ಣಜ್ಜಿ, ಮೌರ್ಯ, ಮುನಿರೆಡ್ಡಿ, ಗೋಪಾಲಯ್ಯ, ಕೃಷ್ಣಪ್ಪ ಎಂಬುವವರು ಅಕ್ರಮವಾಗಿ ಕಾಂಪೌಂಡ್ ಹಾಕಿಸಲು ಬಂದಿರುತ್ತಾರೆ. ಆ ಸಮಯದಲ್ಲಿ ಗ್ರಾಮಸ್ಥರು ಹಾಗೂ ಜೈ ಭೀಮ್ ಯುವಶಕ್ತಿ ರಾಜ್ಯಾಧ್ಯಕ್ಷರಾದ ಹನುಮಂತರಾಜು ನ್ಯಾಯದ ಪರ ನಿಂತು ಕಾಂಪೌಂಡ್ ಹಾಕದಂತೆ ತಡೆಯುವಾಗ ಈರಣ್ಣನ ದುರಂಕಾರದ ಮಾತುಗಳು ಗೂಂಡಾವರ್ತನೆ ತೋರಿದ್ದಲ್ಲದೆ ಒಬ್ಬ ಹೆಣ್ಣು ಮಗಳನ್ನು ಮನೆಯೊಳಗೆ ನುಗ್ಗಿ ಹೊಡೆದಿದ್ದಾರೆ ಎಂದು ಹೇಳಿದರು. ನಮಗೆ ಶಾಸಕರ ಬೆಂಬಲ ಇದೆ ಎಂದು ದರ್ಪ ತೋರುತ್ತಿರುವ ಇಂಥವರಿಗೆ ಕಾನೂನು ಅಡಿಯಲ್ಲಿ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. ನಮಸ್ಕಾರ. ಇವತ್ತು ಇದು ಚನ್ನಸಂದ್ರದ ದಲಿತ ಸಮುದಾಯದ ಜನರಿಗಾದ ಅನ್ಯಾಯದ ಬಗ್ಗೆ ನಡೀತಿರುವಂಥ ಒಂದು ಹೋರಾಟ ಮತ್ತು ಪ್ರಶ್ನೆ. ಸರ್ವೆ ನಂಬರ್ 21 ಗೋಮಾಳ ಏನಿತ್ತು, ಸರ್ವೆ ನಂಬರ್ 24 ಗೋಮಾಳ ಏನಿತ್ತು, ಆ ಗೋಮಾಳವನ್ನು ಹಿಂದೆ ಬಸವಲಿಂಗಪ್ಪನವ್ರ ಕಾಲದಲ್ಲಿ ದಲಿತರಿಗೆ ಅದೇನು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಲಾಟ್ಮೆಂಟ್ ಪ್ರಕಾರ ಸಿಕ್ಕಿತ್ತದು. ಆ ಜಾಗ 24 ಎಕರೆ ಜಾಗ. ಇವತ್ತು ಯಾರೋ ಕೆಲವರು ಬಂಡವಾಳಶಾಹಿಗಳು, ಕೃಷ್ಣಪ್ಪ ಅನ್ನೋರು, ಮುನ್ರಾಮ್ ರೆಡ್ಡಿ, ಗೋಲ್ಡ್ ಮುನ್ರಾಮ್ ರೆಡ್ಡಿ ಅನ್ನೋರು, ವೀರಣ್ಣಜ್ಜಿ, ಮೌರ್ಯ, ವೇಣುಗೋಪಾಲ್ ಅವರು, ಇವರೆಲ್ಲರೂ ಕೂಡ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಕಾಂಪೌಂಡ್ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಭಾರತ ದೇಶದಲ್ಲಿ ವ್ಯಾಪಾರವನ್ನೇನು ನಿರ್ಬಂಧ ಮಾಡಿಲ್ಲ, ವ್ಯಾಪಾರ ಮಾಡಬಹುದು. ಆದರೆ ವ್ಯಾಪಾರವನ್ನು ಆ ಕಾನೂನಿನ ಪ್ರಕ್ರಿಯೆ ತಕ್ಕಂತೆ ನಡೆಸಬೇಕು. ಹಿಂದೆ ನಾನು 500 ರೂಪಾಯಿ ಕೊಟ್ಟಿದ್ದೆ ಅಂತ ಅಗ್ರಿಮೆಂಟ್ ಇಟ್ಕೊಳ್ಳೋದು, 300 ರೂಪಾಯಿ ಕೊಟ್ಟಿದ್ದೆ ಅಂತ ಅಗ್ರಿಮೆಂಟ್ ಇಟ್ಕೊಳ್ಳೋದು, ಇದೆಲ್ಲವೂ ಕೂಡ ಆ PTCL ಲ್ಯಾಂಡ್ಗೆ ಅನ್ವಯಿಸೋದಿಲ್ಲ. ಯಾಕೆಂದರೆ ನಮ್ಮ ಸಿದ್ದರಾಮಯ್ಯನವರು, CM, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸರ್ಕಾರ ಬಂದ ಕೂಡಲೇ ದಲಿತರ, ರೈತರ ಭೂಮಿಗಳ ರಕ್ಷಣೆಗಾಗಿ ಒಂದು ಸರ್ಕ್ಯುಲರನ್ನು ಹೊರಡಿಸಿದ್ದಾರೆ. ಆದರೆ ಏನು PTCL ಆಗ್ತಿತ್ತು ಅದಕ್ಕೆ ತಿದ್ದುಪಡಿಯನ್ನು ತಂದು ಒಂದು ಕಾನೂನನ್ನು ರೂಪಿಸಿದ್ದಾರೆ. ನಮ್ಮ ಯಲಹಂಕ ಭಾಗದಲ್ಲಿ ಒಂದು ದೌರ್ಭಾಗ್ಯದ ದಿನ. ಒಂದು ಹೆಣ್ಮಗಳು ಇವತ್ತಿನ ದಿನ ಅವರು ಸ್ವತಂತ್ರವಾಗಿ ಎಲ್ಲೇ ನಿರ್ಭಯವಾಗಿ ಜೀವನ ನಡೆಸೋಕೆ ಆಗ್ತಾ ಇಲ್ಲ. ಚೈತ್ರ ಅನ್ನೋ ಈ ಹೆಣ್ಮಗಳನ್ನ ಇವತ್ತು ಚೆನ್ನಮ್ಮ ಅನ್ನೋ ಹೆಣ್ಮಗಳನ್ನ ಇವತ್ತು ನಮ್ಮ ಮಂಜಣ್ಣ ಹೇಳ್ದಂಗೆ BJP ಮುಖಂಡರು ಹಿಡ್ಕೊಂಡು ಹೊಡೆದಿದ್ದಾರೆ ಆಕೆನ. ಮತ್ತು ಈ ಒಂದು ವಿಚಾರನ ನಾನು ಶಾಸಕರ ಗಮನಕ್ಕೂ ತರೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾನ್ಯ ಕಂದಾಯ ಸಚಿವರಿಗೂ ನಾನು ಈ ವಿಚಾರನ ಅವ್ರ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಬಡವರ ಭೂಮಿಗೆ ಇವತ್ತಿನ ಯಾವುದೇ ಒಂದು ರಕ್ಷಣೆ ಇಲ್ಲ. ಬಡವರಿಗೆ ರಕ್ಷಣೆ ಇಲ್ಲ, ಬಡವರ ಭೂಮಿಗೆ ರಕ್ಷಣೆ ಇಲ್ಲ. ತಾವು ಈ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಈಕೆಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಕೆ ಮೇಲೆ ಹಲ್ಲೆ ಮಾಡಿರುವಂಥ ವೀರಣ್ಣನವರ ವಿರುದ್ಧ FIR ದಾಖಲಾಗಬೇಕು, ಅದನ್ನು ಬಂಧಿಸಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ವರದಿ ಹನುಮಂತರಾಜು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.